ಹಲೋ ಎವ್ರಿವನ್, ಗುಡ್ ಆಫ್ಟರ್ನೂನ್. ಸೊ ನಾನು ಇವತ್ತು ಏನು ಹೇಳಿದ್ದೆ, ಅಬ್ಯಾಕಸ್ ಇದೆ ಅಲ್ಲ, ಅದರ ಬಗ್ಗೆ ನಾನೊಂದು 3 ಕ್ವಶನ್ ಕೇಳ್ತೇನೆ. 3 ಕ್ವಶನ್ಗೆ ಸಹ ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ಸೊ ಒಂದು ನಾನು ಕೇಳುವ ಕ್ವಶನ್ ಸರಿಯಾಗಿ ಅಬ್ಸರ್ವ್ ಮಾಡಿ 3 ಕ್ವಶನಿಗೆ ಕೂಡ ಕರೆಕ್ಟಾಗಿ ಆನ್ಸರ್ ಹೇಳಬೇಕು. ಓಕೆ, ಸೊ ಈಗ ನಾನು ಮಾಸ್ಟರ್ ಅಬ್ಯಾಕಸ್ ತೋರಿಸ್ತಾ ಇದ್ದೇನೆ. ಸೊ ಇಲ್ಲೀಗ ಮಿಡ್ಲ್ ಪಾರ್ಟಿಂದ ದಿಸ್ ಇಸ್ ಒನ್ಸ್, ಟೆನ್ಸ್, ಹಂಡ್ರೆಡ್ಸ್, ಥೌಸಂಡ್ಸ್, 10,000, ಲ್ಯಾಕ್, ಆ್ಯಂಡ್ ದಿಸ್ ಇಸ್ ದ 10 ಲ್ಯಾಕ್ ಪ್ಲೇಸ್. ಸೊ ಈಗ ನನ್ನ ಕ್ವಶನ್ ಜಸ್ಟ್ ಒಂದು ಅಬ್ಸರ್ವ್ ಮಾಡಿ. ಇಲ್ಲಿ ಇರುವ ಟೋಟಲ್ ಬೀಟ್ಸ್ 2 ಪಾರ್ಟಲ್ಲಿ, ಫ್ರಮ್ ಹಿಯರ್ ಟು ಹಿಯರ್ ಆ್ಯಂಡ್ ಹಿಯರ್ ಟು ಹಿಯರ್, ಟೋಟಲ್ ಬೀಟ್ಸ್ ಎಷ್ಟು ಇದೆ, ಆ್ಯಂಡ್ ಅಲ್ಲಿ ನೀವು ಒಂದು ವೈಟ್ ಪಾಯಿಂಟ್ ಥರ ನೋಡಿದ್ರಲ್ಲ, ವೈಟ್ ಡಾಟ್, ಸೊ ಅದು ಎಷ್ಟು ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಇಲ್ಲಿ ನಿಮಗೆ ಹೇಳಿದ ನನಗೆ ದಿಸ್ ಇಸ್ ಒನ್ಸ್, ಟೆನ್ಸ್, ಹಂಡ್ರೆಡ್ಸ್, ಥೌಸಂಡ್ಸ್, ಯೂಸ್ ಲೈಕ್ ದ್ಯಾಟ್. ವಾಟ್ ಈಸ್ ದಿಸ್ ಟೋಟಲ್ ನಂಬರ್? ಇದು ಟೋಟಲ್ ನಂಬರ್ ಎಷ್ಟು ಅಂತ ನನಗೆ ಹೇಳಬೇಕು. ಆಮೇಲೆ ಇದರಲ್ಲಿ ಈಸಿಯಾಗಿ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ತುಂಬಾ ಈಸಿಯಾಗಿ ಕಲಿಬೋದು. ಆ್ಯಂಡ್ ಮೆಥಡ್ ಈಸ್ ಆಲ್ಸೋ ವೆರಿ ಸಿಂಪಲ್. ಆ್ಯಂಡ್ ನನ್ನ ಟೀಚಿಂಗ್ ಮೆಥಡ್ ಕೂಡ ತುಂಬ ಈಸಿ ಆ್ಯಂಡ್ ನೀಟ್ಲಿ ಐ ವಿಲ್ ಎಕ್ಸ್ಪ್ಲೇನ್ ಟು ಯು. ಸೊ ಏನಂತ ಹೇಳಿದರೆ, ಈ ಪ್ರೈಮರಿ ಸ್ಟೂಡೆಂಟ್ಸ್ ಅವರಿಗೆ ಮೇಯ್ನಾಗಿ ಅವರಿಗೆ ತುಂಬ ಹೆಲ್ಪ್ಫುಲ್ ಆಗ್ತದೆ. ಹೇಳಿದರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ ಅವರಿಗೆ ಒಂದು ಮ್ಯಾಥ್ಸ್ ಹೇಳಿದರೆ ಕಬ್ಬಿಣದ ಕಡಲೆ, ಮೊದಲು ನಾವು ಹೇಳ್ತಾ ಇದ್ದೇವಲ್ಲ ಹಾಗೆ. ಸೊ ಅವರಿಗೆ ಇದು ತುಂಬಾ ಈಸಿ ಆಗ್ತದೆ. ಮಕ್ಕಳಿಗೆ ಅವ್ರು ಯಾವುದನ್ನು ಕಷ್ಟ ಅಂತ ತಿಳ್ಕೊಂಡಿದ್ರು, ಒಂದು ಸರ್ತಿ ಇದರಲ್ಲಿ ಪಳಗಿದ ಮೇಲೆ ಇಟ್ಸ್ ನಾಟ್ ಎಟ್ ಆಲ್ ಟಫ್. ಓಕೆ, ಸೊ ಈಸಿಯಾಗಿ, ತುಂಬ ಈಸಿಯಾಗಿ ಕಲಿಬೋದು ಇದರಲ್ಲಿ. ಆಮೇಲೆ ಅವ್ರದ್ದು ಕಾನ್ಸಂಟ್ರೇಷನ್ ಪವರ್ ಕೂಡ ಇನ್ಕ್ರೀಸ್ ಆಗ್ತದೆ. ಇಲ್ಲಿ ಕಾನ್ಸಂಟ್ರೇಷನ್ ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಮೇನ್ ಥಿಂಗ್ ಇಸ್ ಕಾನ್ಸಂಟ್ರೇಷನ್. ಅದು ಮಕ್ಕಳಿಗೆ ಒಂದು ಸರ್ತಿ ಅದರಲ್ಲಿ ಇಂಟ್ರೆಸ್ಟ್ ಸ್ಟಾರ್ಟ್ ಆದರೆ ತಾನಾಗಿ ಮತ್ತೆ ಎಲ್ಲವನ್ನು ಫಸ್ಟ್ ಸ್ಟಾರ್ಟಿಂಗ್ ಬೀಟ್ಸ್ ಯೂಸ್ ಮಾಡಿಕೊಂಡು ಆಮೇಲೆ ವಿಜುವಲೈಸ್ ಮಾಡ್ತಾರೆ. ಸೊ ದ್ಯಾಟ್ ಈಸ್ ದ ಥಿಂಗ್ ವಿಚ್ ಆರ್ ಗೋಯಿಂಗ್ ಟು ಲರ್ನ್ ಇನ್ ಅಬ್ಯಾಕಸ್. ಥ್ಯಾಂಕ್ ಯು.